ಮುಂಬೈ ಏರ್ಲೈನ್ಸ್ನಲ್ಲಿ 2200 ಹುದ್ದೆಗಳ ನೇರ ಸಂದರ್ಶನಕ್ಕೆ ಕರೆ. ಆದರೆ ಬಂದಿದ್ದು 15,000 ಜನ. ಆಫೀಸ್ ಮುಂದೆ ನೂಕುನುಗ್ಗಲಾಟ. ಗುಜರಾತ್ನಲ್ಲಿ ನೇರ ಸಂದರ್ಶನಕ್ಕೆ ಬಂದಿದ್ದ 800 ನಿರುದ್ಯೋಗಿಗಳು. ನಿಲ್ಲಲು ಜಾಗ ಇಲ್ಲದೆ ಪರದಾಟ. ನೂಕುನುಗ್ಗಲಾಟದಲ್ಲಿ ಕಟ್ಟಡಕ್ಕೆ ಹಾನಿ. ಈ ವಿಡಿಯೋಗಳನ್ನ ನೀವು ಎಲ್ಲಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡೇ ಇರ್ತೀರಾ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಎಷ್ಟರ ಮಟ್ಟಿಗೆ ಇದೆ ಅಂತ. ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ದೊಡ್ಡವರಿದ್ರೆ ನಿಮ್ಗೆ ಈ ಮಾತನ್ನ ಹೇಳೇ ಇರ್ತಾರೆ. SSLC ಪಾಸ್ ಮಾಡ್ಕೊಂಡ್ಬಿಡು, ಆಮೇಲೆ ಫುಲ್ ಈಸಿ. PUC ಪಾಸ್ ಮಾಡ್ಕೊಂಡ್ಬಿಡು, ಆಮೇಲೆ ಫುಲ್ ಈಸಿ. ಡಿಗ್ರಿ ಪಾಸ್ ಮಾಡ್ಕೊಂಡು ಹಂಗೋ ಹಿಂಗೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು, ಆಮೇಲೆ ಜೀವನ ಖುಷಿಯಾಗಿರುತ್ತೆ. ಈ ತರ ನಿಮ್ಗೂ ತುಂಬಾ ಜನ ಹೇಳಿರ್ಬೋದು. ಹಾಗೆ ನಿಮ್ ಮನೆಯಲ್ಲಿ ಯಾರಾದ್ರೂ ತಾತನ ಕಾಲದವ್ರು ಇದ್ರೆ ಅವರು ಈ ಮಾತನ್ನ ಕೂಡ ಹೇಳಿರ್ತಾರೆ. ನಮ್ಮ ಕಾಲದಲ್ಲಿ 7ನೇ ಕ್ಲಾಸ್ ಓದಿದ್ರೆ ಸಾಕು, ಪೊಲೀಸ್ ಕೆಲಸನೇ ಸಿಕ್ತಿತ್ತು. ನಮ್ಮ ಕಾಲದಲ್ಲಿ 10ನೇ ಕ್ಲಾಸ್ ಓದ್ಬಿಟ್ಟಿದ್ರೆ ತಹಸೀಲ್ದಾರ್ ಕೆಲಸ ಸಿಗ್ತಾ ಇತ್ತು. ಹೌದು, ಅವ್ರು ಹೇಳಿದ ಮಾತುಗಳೆಲ್ಲ ನಿಜ, ಆದ್ರೆ ಅವರ ಕಾಲಕ್ಕೆ ಮಾತ್ರ. ಈಗ ನೀವು ಡಿಗ್ರಿ ಮಾಡಿ ಕೆಲಸ ಬೇಕು ಅಂತ ಹೋಗಿ HR ಮುಂದೆ ರೆಸ್ಯೂಮ್ ಇಟ್ರೆ ಮನೆಗೆ ಹೋಗಪ್ಪ ಅಂತ ಕಳಿಸ್ತಾರೆ. ಈ ಮಾತನ್ನ ಇವಾಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ 20s ಅಲ್ಲಿ ಡಿಗ್ರಿಗೆ ಬೆಲೆನೇ ಇಲ್ಲ, ಎಲ್ಲೂ ಜಾಬ್ ಸಿಗ್ತಿಲ್ಲ. ಜಾಬ್ ಇಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಅದೇನ್ ಡಿಗ್ರಿ ಮಾಡಿದ್ಯೋ ಏನೋ ಒಂದು ಕೆಲಸ ತಗೊಳಕ್ ಆಗ್ಲಿಲ್ಲ ನಿಂಗೆ ಅಂತ ಬೈತಾರೆ. 21st ಸೆಂಚುರಿಯಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ ಅಂದ್ರೆ ಜಸ್ಟ್ ಬೇಸಿಕ್ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅರ್ಥ. ಆದ್ರೆ ಈಗಿನ ಎಜುಕೇಶನ್ ಹೇಗಾಗಿದೆ ಅಂದ್ರೆ ಅದೊಂದು ದೊಡ್ಡ ಮಾಯಾಜಾಲ. SLC ಕಂಪ್ಲೀಟ್ ಆಗ್ತಿದ್ದಂಗೆ ಶುರುವಾಗುತ್ತೆ ಟೆನ್ಷನ್. ಸೈನ್ಸ್ ತಗೊಳ್ಳೋದಾ, ಆರ್ಟ್ಸ್ ತಗೊಳ್ಳೋದಾ, ಕಾಮರ್ಸ್ ತಗೊಳ್ಳೋದಾ? ನೀವು SSLC ಕಂಪ್ಲೀಟ್ ಮಾಡಿದ ತಕ್ಷಣ ಯಾರ ಮುಂದೆ ಆದ್ರೂ ಹೋಗಿ ಈ ಮಾತನ್ನ ಹೇಳಿ, ಅಂಕಲ್ ನಂದು SSLC ಮುಗೀತು, ನೆಕ್ಸ್ಟ್ ಆರ್ಟ್ಸ್ ಮಾಡ್ತೀನಿ. ಆರ್ಟ್ಸ್ ಅಷ್ಟು ಈಸಿನ, ಏನ್ ಯೂಸು? ಆರ್ಟ್ಸ್ ಅಂದ್ರೆ ಸಾಕು ಅವ್ರ ಮೂತಿನ ನಾಯಿ ತೀ ತರ ಇಟ್ಕೋತಾರೆ. ಅಂಕಲ್ SSLC ಮುಗೀತು, ಕಾಮರ್ಸ್ ಮಾಡ್ತೀನಿ. ಕಾಮರ್ಸ್ IT ಅವರೇ ಕೆಲಸ ಇಲ್ದಿರೋ ಕಾಲ್ ಸೆಂಟರ್ ಕೆಲಸ ಮಾಡ್ತಾರೆ. ನಿಂದು ನಾನ್ IT, ಬೀದಿ ಪಾಲೆ ನೀನು. ಹೀಗೇಳಿ ಭಯ ಪಡಿಸ್ತಾರೆ. ಅಕಸ್ಮಾತ್ ಆಗಿ ಸೈನ್ಸ್ ತಗೊಂತೀನಿ ಅಂತ ಹೇಳಿದ್ರೆ, ಅಂಕಲ್ ನಂದು SSLC ಮುಗೀತು, ಸೈನ್ಸ್ ತಗೊಬೇಕು ಅಂತಿದ್ದೀನಿ. ಸೈನ್ಸ್ ತಗೊಂತೀಯಾ? ಪಾಸ್ ಮಾಡ್ತೀಯ ನೀನು? ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಫಸ್ಟ್ ಸೆಮಿಸ್ಟರ್ ಎಲ್ಲ ಹೋಗಿ ಹಾಕೊಳ್ಳೋ ತರ ಇದೆಯಾ ನೀನು? ಈ ತರ ಹೇಳಿ ಭಯ ಪಡಿಸ್ತಾರೆ. ಸೊ ಅದೇ ಟೆನ್ಷನ್ ಅಲ್ಲಿ ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡು PUCನೂ ಮುಗಿಸಿ ಡಿಗ್ರಿನೂ ಮುಗಿಸಿ ನೆಕ್ಸ್ಟ್ ಕೆಲಸ ಹುಡುಕ್ತಿವಿ. ಸೊ ಕೆಲಸ ಹುಡ್ಕೋಕೆ ಅಂತ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಒಂದು ರಿಪ್ಲೈ ಕೂಡ ಬರಲ್ಲ. ಹೋಗ್ಲಿ ವಾಕ್ ಇನ್ ಇಂಟರ್ವ್ಯೂ ಆದ್ರೂ ಅಟೆಂಡ್ ಮಾಡೋಣ ಅಂತ ಒಂದು 10 ರೆಸ್ಯೂಮೆ ಜೆರಾಕ್ಸ್ ಮಾಡಿಸ್ಕೊಂಡು ಕಂಪನಿಗೆ ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ HR ಡೈರೆಕ್ಟ್ ಆಗಿ ಒಂದೇ ಕ್ವಶನ್ ಕೇಳ್ತಾರೆ, Do you have any experience? We hire only experienced candidate. We cannot hire freshers ಅಂತ. ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋದಾಗ ಅಕಸ್ಮಾತ್ ಆಗಿ ಭಿಕ್ಷುಕ ಅಡ್ಡ ಸಿಕ್ಬಿಟ್ಟ ಅಂತ ಅನ್ಕೊಳ್ಳಿ. ನಾವು ರೆಸ್ಯೂಮೆ ಹಿಡ್ಕೊಂಡಿರ್ತೀವಿ, ಅವ್ನು ತಟ್ಟೆ ಹಿಡ್ಕೊಂಡಿರ್ತಾನೆ. ಇಷ್ಟೇ ವ್ಯತ್ಯಾಸ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕಂಪನಿಗಳಿಗೆ ಬೇಕಾಗಿರೋದು ಹೈಲಿ ಸ್ಕಿಲ್ಡ್ ಪೀಪಲ್ ಮತ್ತೆ ಟ್ಯಾಲೆಂಟೆಡ್ ಪೀಪಲ್. ಸೊ ಯಾರಾದ್ರೂ SSLC PUC ಲೆವೆಲ್ ಅಲ್ಲಿರೋರು ಈ ವಿಡಿಯೋ ನೋಡ್ತಿದ್ರೆ ಯಾವ್ದಾದ್ರು ಒಂದು ಸ್ಪೆಷಲ್ ಸ್ಕಿಲ್ ಕಲ್ತ್ಕೊಳ್ಳಿ. ಇಲ್ಲಾಂದ್ರೆ ಯಾರಾದ್ರೂ ಪೋಷಕರು ಈ ವಿಡಿಯೋನ ನೋಡ್ತಿದ್ರೆ ನಿಮ್ಮ ಮಕ್ಕಳು SSLC PUC ಲೆವೆಲ್ ಅಲ್ಲಿ ಇದ್ರೆ ಯಾವ್ದಾದ್ರು ಸ್ಕಿಲ್ ಕಲಿಯೋಕೆ ಸಹಾಯ ಮಾಡಿ. ಸ್ಕಿಲ್ಸ್ ಅಂದ್ರೆ ಕಂಪನಿಗೆ ಬೇಕಾಗಿರೋ ಸ್ಕಿಲ್ಸ್ ಅಲ್ಲ. ಯಾವ ತರ ಸ್ಕಿಲ್ಸ್ ಕಲಿಬೇಕಂದ್ರೆ ಎಕ್ಸಾಂಪಲ್ ಕುಕಿಂಗ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು. ಈ ತರ ಸ್ಕಿಲ್ಸ್ ನ ಕಲಿಯೋಕೆ ಸ್ಟಾರ್ಟ್ ಮಾಡಿ. ನಾವು ಸ್ವಂತವಾಗಿ ಕುಕಿಂಗ್ ಕಲ್ತು ಹೋಟೆಲ್ ಸ್ಟಾರ್ಟ್ ಮಾಡಿದ್ರೆ ನಾವೇ ಓನರ್. ಆದ್ರೆ ಅದೇ ಕುಕಿಂಗ್ ನ ಹೊರಗಡೆ ದುಡ್ಡು ಕೊಟ್ಟು ಕಲ್ತ್ರೆ ಚೆಫ್ ಅಂತಾರಷ್ಟೇ. ಸೊ ಚೆಫ್ ಆಗಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಕುಕಿಂಗ್ ಕಲ್ತು ನಿಮ್ದೇ ಒಂದು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ಟೈಲರಿಂಗ್ ಇದನ್ನೇ ದುಡ್ಡು ಕೊಟ್ಟು ಹೊರಗಡೆ ಕಲ್ತ್ಕೊಂಡ್ರೆ ಫ್ಯಾಷನ್ ಡಿಸೈನರ್. ಸೊ ಹೀಗೆ ಹೇಳ್ತಾನೆ ಹೋದ್ರೆ ಮುಗಿಯೋದೇ ಇಲ್ಲ. ಸೊ ಈ ತರ ಯಾವ್ದಾದ್ರು ಒಂದು ಸ್ಕಿಲ್ ಅಲ್ಲಿ ಎಕ್ಸ್ಪರ್ಟ್ ಆಗಿ. ಆದ್ರೆ ನೀವು ಎಜುಕೇಶನ್ನೇ ನಂಬ್ಕೊಂಡು ನನ್ನ ಜೀವನ ಕಟ್ಕೊಂತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಎಜುಕೇಶನ್ ನಿಲ್ಸಿ ಅಂತ ಹೇಳಿಲ್ಲ, ಎಜುಕೇಶನ್ ಜೊತೆಗೆ ಯಾವ್ದಾರ ಒಂದು ಸ್ಪೆಷಲ್ ಸ್ಕಿಲ್ ಕಲ್ತ್ಕೊಳ್ಳಿ. ಮುಂದೆ ನಿಮ್ ಫ್ಯೂಚರ್ ಅಲ್ಲಿ ನೀವು ಕಲ್ತಿರೋ ಎಜುಕೇಶನ್ಗೆ ಕೆಲಸ ಸಿಕ್ಲಿಲ್ಲ ಅಂದ್ರೆ ನೀವು ಕಲ್ತಿರೋ ಸ್ಕಿಲ್ ಆದ್ರೂ ನಿಮ್ಮನ್ನ ಕೈ ಹಿಡಿಯುತ್ತೆ. ನಾನು ಈ ಮಾತು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ತುಂಬಾ ಜನ ಕ್ರಿಕೆಟರ್ಸ್ ಇರ್ಬೋದು, ಆಕ್ಟರ್ಸ್ ಇರ್ಬೋದು, ತುಂಬಾ ಜನ ಅವ್ರ ಕಾಲೇಜು ಸ್ಕೂಲಲ್ಲಿ ಡ್ರಾಪ್ ಔಟ್ ಆಗಿರ್ತಾರೆ. ಆದ್ರೆ ಅವರನ್ನ ಕೊನೆಗೆ ಕೈ ಹಿಡಿದು ಅವ್ರ ಸ್ಕಿಲ್ ಮಾತ್ರ. ಹಂಗೆ ಓಕೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.